ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ SSC GD ಪರೀಕ್ಷೆಯ ಮುಂದಿನ ಶಿಫ್ಟ್ಗೆ ನಿಮಗೆ ಸ್ವಾಗತವನ್ನು ಕರೀತಾ, ಈಗ ಮೊದಲನೇದಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ SSC GD ಪರೀಕ್ಷೆಗೆ ನಮ್ಮ ತರಗತಿಗಳಲ್ಲಿ GK ತರಗತಿಗಳು ನಡೀತವೆ. ಆ GK ತರಗತಿಗಳನ್ನು ಆದಷ್ಟು ಕ್ಲಿಯರ್ ಕಟ್ ಆಗಿ ನಿಮಗೆ ಕೊಡುವಂಥ ಪ್ರಯತ್ನ ನಮ್ಮ ಪ್ರಯತ್ನ ಆಗಿದೆ. ಇದುವರೆಗೂ ಆಗಿರ್ತಕ್ಕಂತಹ GK ತರಗತಿಗಳ PDF ನಿಮಗೇನಾದರೂ ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಮುಖಾಂತರ ನೀವು ಓನ್ಲಿ 29 ರೂಪೀಸ್ಗಳನ್ನು ನೀವು ಸೆಂಡ್ ಮಾಡಿದರೆ ನಿಮಗೆ PDF ಸಿಗುತ್ತೆ. ಸೆಂಡ್ ಮಾಡಿದ ನಂತರ ನೀವು ಉದ್ಯೋಗ ಜೀವನ್ 1@gmail.comಗೆ ಸ್ಕ್ರೀನ್ಶಾಟನ್ನು ಕಳಿಸಿ ನಿಮಗೆ PDF ಅನ್ನು ಕಳಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡ್ಕೊತಾ ಹೋಗೋಣ. ಇದು ನನ್ನ ಬಗ್ಗೆ ಇದುವರೆಗೂ ನಾನು ಏನೇನು ಪಡೆದುಕೊಂಡಿದ್ದೇನೆ ಮತ್ತು ಇಲ್ಲಿ ನನ್ನ ಸಕ್ಸಸ್ ರೇಟ್ಸ್ಗಳು ಏನೇನಿದ್ದಾವೆ ಮತ್ತು ಇಲ್ಲಿ ತರಗತಿಗಳು ಏನೇನು ಮಾಡ್ತೇನೆ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಮೋಟಿವೇಶನ್ ಸಿಗೋದಾದರೆ ಇದನ್ನು ಒಂದ್ಸಲಿ ಓದಿ ಅಂತ ಹೇಳ್ತೇವೆ. ಮೊದಲನೇದಾಗಿ ಈಗ ಡೈರೆಕ್ಟಾಗಿ SSC GD ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂತಹ ರೈಲ್ವೆ ಗ್ರೂಪ್ ಡಿ ಎಲ್ಲ ಪರೀಕ್ಷೆಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ GK ತರಗತಿಗಳನ್ನು ಮಾಡ್ಕೊತಾ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ವಾಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಸ್ಕೀಮ್ ಸಜೆಸ್ಟೆಡ್ ಬೈ ಅಂತ ಕೊಟ್ಟಿದ್ದಾರೆ. ಭಾರತ ಸಂವಿಧಾನ ರಚನಾ ಸಭೆಯು ಯಾರ ಶಿಫಾರಸಿನ ಯೋಜನೆ ಅಡಿಯಲ್ಲಿ ರಚನೆ ಆಯಿತು ಅಂತ. ವೆವೆಲ್ ಯೋಜನೆ, ಕ್ಯಾಬಿನೆಟ್ ಮಿಷನ್, ಮೌಂಟ್ ಬ್ಯಾಟನ್ ಯೋಜನೆ, ಕ್ರಿಪ್ಸ್ ಮಿಷನ್ ಅಂತ ಕೊಟ್ಟಿದ್ದಾರೆ. ಯಾವ ಯೋಜನೆ ಅಡಿಯಲ್ಲಿ ಈ ಭಾರತದ ಸಂವಿಧಾನ ರಚನಾ ಸಭೆ ಆಗಿದೆ ಅಂತ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಕ್ಯಾಬಿನೆಟ್ ಮಿಷನ್ ಯಾವಾಗಪ್ಪ ಮತ್ತು ಕ್ಯಾಬಿನೆಟ್ ಮಿಷನ್ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಈ ಕ್ಯಾಬಿನೆಟ್ ಮಿಷನ್ 1946ರಲ್ಲಿ ಬರುತ್ತೆ. ಈ ಮಿಷನ್ನ ಅಡಿಯಲ್ಲಿ ನಮ್ಮ ಭಾರತ ಏನಿದೆ ಸಂವಿಧಾನದ ರಚನಾ ಸಭೆಯನ್ನು ಇಲ್ಲಿ ರಚನೆಯನ್ನು ಮಾಡೋದಕ್ಕೆ ಶಿಫಾರಸನ್ನು ಕೊಡುತ್ತೆ. ಅದೇ ವೆವೆಲ್ ಯೋಜನೆ ಕೂಡ ತುಂಬ ಇಂಪಾರ್ಟೆಂಟು. ಮೌಂಟ್ ಬ್ಯಾಟನ್ ಪ್ಲಾನ್ 1947ರಲ್ಲಿ ಬರುತ್ತೆ, 47-48ರಲ್ಲಿ. ನೆಕ್ಸ್ಟ್ ಇಲ್ಲಿ ಕ್ರಿಪ್ಸ್ ಮಿಷನ್ 1942ರಲ್ಲಿ ಬರುತ್ತೆ. ಕ್ರಿಪ್ಸ್ ಅಲೆಕ್ಸಾಂಡರ್ ಲಾರೆನ್ಸ್ ಅಂತಕ್ಕಂಥ 3 ಜನ ಇರ್ತಾರೆ ಕ್ರಿಪ್ಸ್ ಮಿಷನಲ್ಲಿ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಭೂಮಿಯ ಹೊರಪದರದಲ್ಲಿ ಅತಿ ಹೆಚ್ಚು ಕಂಡುಬರುವ ಧಾತು ಯಾವುದು ಅಂತ ಕೊಟ್ಟಿದ್ದಾರೆ. ಸಿಲಿಕಾನ್, ಆಮ್ಲಜನಕ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಅಂತ ಕೊಟ್ಟಿದ್ದಾರೆ. ಭೂಮಿ ಇದೆ ಅಂತ ಅಂದರೆ ಅದರ ಹೊರಪದರ ಅಂತ ಅಂದರೆ ಅಟ್ಮಾಸ್ಫಿಯರ್, ಭೂಮಿಯ ಹೊರಪದರ ಅಂತ. ಇಲ್ಲಿ ಅತಿ ಹೆಚ್ಚು ಕಂಡು ಬರತಕ್ಕಂಥ ಧಾತು ಯಾವುದಪ್ಪ ಅಂತ ಅಂದರೆ ಆಕ್ಸಿಜನ್, ಆಮ್ಲಜನಕ ಅಂತ ಕರೀತಾರೆ. ಯಾವುದಪ್ಪ ಆಪ್ಷನ್ ಅಂತ ಅಂದರೆ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳ್ತಾರೆ ಇಲ್ಲಿಂದ, ಅದಕ್ಕಾಗಿ ನೆನಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ. 1765ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಹಕ್ಕುಗಳನ್ನು ನೀಡಿದ ಮೊಘಲ್ ಚಕ್ರವರ್ತಿ ಯಾರು ಅಂತ. ದ ಮೊಘಲ್ ಎಂಪರರ್ ಹೂ ಗಿವನ್ ದಿವಾನಿ ರೈಟ್ಸ್ ಟು ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ 1765 ಅಂತ ಕೊಟ್ಟಿದ್ದಾರೆ. ಶಾ ಆಲಂ II, ಔರಂಗಜೇಬ್, ಬಹದ್ದೂರ್ ಶಾ ಜಾಫರ್ ಮತ್ತು ಇಲ್ಲಿ ಅಕ್ಬರ್ II ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಇದನ್ನ ಕೊಟ್ಟವರು ಅಂತ ನೋಡೋದಾದ್ರೆ ಆಪ್ಷನ್ ಇಲ್ಲಿ ಎ ಶಾ ಆಲಂ II ಇಲ್ಲಿ ಸರಿಯಾದ ಉತ್ತರ ಆಗಿರ್ತಾನೆ. ಇವನು ಏನಪ್ಪ ಮಾಡ್ತಾನೆ ಮೊಘಲ್ ದೊರೆ ಅಂತ ಅಂದರೆ ಬ್ರಿಟಿಷರಿಗೆ ದಿವಾನಿ ಹಕ್ಕುಗಳನ್ನು ನೀಡ್ತಾನೆ. ಇವನು ಮೊಘಲ್ ಚಕ್ರವರ್ತಿ ಆಗಿರ್ತಾನೆ ಶಾ ಆಲಂ II ಎಂಬತಕ್ಕಂಥವನು. ಯಾಕಪ್ಪ ಅಂತ ಅಂದರೆ ಶಾ ಆಲಂ II ಮತ್ತು ಇಲ್ಲಿ ಇನ್ನು ಮಿಕ್ಕಿದ ಮೀರ್ ಖಾಸಿಮ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಕೂಡಿ ಯಾವಾಗಪ್ಪ ಅಂತ ಅಂದರೆ 1764ರಲ್ಲಿ ಬಕ್ಸರ್ ಕದನವನ್ನು ಮಾಡ್ತಾರೆ. ಆ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಇವರು ಸೋಲ್ತಾರೆ. ಅದಕ್ಕಾಗಿ ದಿವಾನಿ ಹಕ್ಕುಗಳನ್ನು ಈ ಮೊಘಲ್ ಚಕ್ರವರ್ತಿ ಏನು ಮಾಡ್ತಾನೆ ಇಲ್ಲಿ ಯಾರಿಗೆ ಕೊಡ್ತಾನಪ್ಪ ಅಂತ ಅಂದರೆ ಬ್ರಿಟಿಷರಿಗೆ ಕೊಟ್ಟು ಬರ್ತಾನೆ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಲಾರೆಂಜ್ ಕರ್ವ್ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ ಅಂತ. ಇನ್ಫ್ಲೇಷನ್, ಇನ್ಕಮ್ ಇನ್ಇಕ್ವಾಲಿಟಿ, ಬಡತನ ಮತ್ತು ಜನಸಂಖ್ಯೆ ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ. ಲಾರೆಂಜ್ ಕರ್ವ್ ಅಂತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟ್. ಇದು ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ ಹೇಳ್ತಕ್ಕಂಥದ್ದು. ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಪದರ ಇದೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಯಾವ ಪದರದಲ್ಲಿ ಓಝೋನ್ ಪದರ ಇದೆ ಅಂತ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್ ಮತ್ತು ಅಯೋನೋಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಈ ಸ್ಟ್ರಾಟೋಸ್ಫಿಯರ್ದಲ್ಲಿ ಓಝೋನ್ ಪದರ ಕಂಡು ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸಲ ಕ್ವಶನ್ಸ್ ಕೇಳಿದರೆ. ಮತ್ತು ಇಲ್ಲಿ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಓಝೋನ್ ದಿನವನ್ನು ಯಾವ ದಿನ ಅಂತ ಆಚರಣೆ ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಸೆಪ್ಟೆಂಬರ್ 16ನೇ ತಾರೀಕಿನಂದು ನಾವು ಪ್ರತಿ ವರ್ಷ ಏನು ಮಾಡ್ತೇವೆ ಓಝೋನ್ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಅದೇ ಇಲ್ಲಿ 16 ಅಕ್ಟೋಬರ್ 16 ಕೇಳಿದರೆ ಇದು ವರ್ಲ್ಡ್ ಫುಡ್ ಡೇ. ವರ್ಲ್ಡ್ ಫುಡ್ ಡೇ ಅನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ವಿಶ್ವ ಆಹಾರ ದಿನವನ್ನು. ಅವೆರಡು ಕೂಡ ತುಂಬ ಇಂಪಾರ್ಟೆಂಟು. ಪ್ರಶ್ನೆ ನೆನಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ. 1930ರ ದಂಡಿ ಯಾತ್ರೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕೇಳಿದರೆ ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ. ಅದೇ ಸಿಲ್ವಿಸ್ ಅಸಹಕಾರ ಚಳುವಳಿ, ಅದರ ಬಗ್ಗೆಯೂ ಕೂಡ ಪ್ರಶ್ನೆ ಆಗಿದೆ. 1920ರಲ್ಲಿ ಶುರುವಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳುವಳಿ ಅಂತ ಕೊಟ್ಟಿದ್ದಾರೆ. ಅದೇ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಇದು 1930ರಲ್ಲಿ ಆಗಿದೆ. ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ನೀವು ನೋಡ್ಕೋಬಹುದು. ವ್ಯಾಪಕ ಅರ್ಥದಲ್ಲಿ ಅಸಹಕಾರ ಚಳುವಳಿ ಅಂತ. ನೆಕ್ಸ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದು 1920 1920ರಲ್ಲಾಗಿದೆ.
ನೆಕ್ಸ್ಟ್ ಇಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942ರಲ್ಲಿ ಬರುತ್ತೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಭಾರತೀಯ ನವೋದಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಏನಪ್ಪ ಅಂತ ಅಂದರೆ ಭಾರತೀಯ ನವೋದಯದ ಪಿತಾಮಹ ಅಂತ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅಂದರೆ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ದಂಡಿ ಮಾರ್ಚ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಸಾಲ್ಟ್ ಸತ್ಯಾಗ್ರಹ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನಾರ್ಮಲ್ ಬ್ಲಡ್ ಪ್ರೆಷರ್ ಆಫ್ ಎ ಹೆಲ್ತಿ ಹ್ಯೂಮನ್ ಅಡಲ್ಟ್ ಅಂತ ಕೊಟ್ಟಿದ್ದಾರೆ. ಆರೋಗ್ಯವಂತ ಮಾನವನ ಸಾಮಾನ್ಯ ರಕ್ತದ ಒತ್ತಡ ಎಷ್ಟು ಅಂತ ಇಲ್ಲಿ ಪ್ರಶ್ನೆ. ಇದಕ್ಕೆ ಸೇರಿದ ಉತ್ತರವನ್ನು ನೀವು ನೋಡೋದಾದರೆ 120/80 mmHg ಅಂತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಬ್ಯಾಟಲ್ ಆಫ್ ಬಕ್ಸರ್ ಕದನ 1764ರಲ್ಲಿ ಆಗುತ್ತೆ. ಅದು ಯಾವ ಒಂದು ಎರಡು ಇದರ ನಡುವೆ ಆಗುತ್ತೆ ಅಂತ, ಯಾರ್ಯಾರ ನಡುವೆ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ಬಕ್ಸರ್ ಕದನವು ಯಾರ ನಡುವೆ ನಡೆಯಿತು ಅಂತ 1764ರಲ್ಲಿ ನಡೆಯುತ್ತೆ. ಅದೆಲ್ಲರಿಗೂ ಕೂಡ ಗೊತ್ತು. ಬ್ರಿಟಿಷರಿಗೆ ಮತ್ತು ಇಲ್ಲಿ ಮೊಘಲರ ಒಂದು ಶಾ ಆಲಂ II, ಇದು ತುಂಬ ಇಂಪಾರ್ಟೆಂಟ್. ಮತ್ತು ಇಲ್ಲಿ ಇನ್ನೊಂದು ಕೇಳ್ತಾರೆ, ಶಾ ಆಲಂ II ಅವ್ರ ಜೊತೆ ಮೀರ್ ಕಾಸಿಂ ಇದ್ದ, ಶುಜಾ ಉದ್ ದೌಲಾ ಇದ್ದ. ಅದು ಮತ್ತು ಇಲ್ಲಿ ಯಾರ ನಡುವೆ ಅಂತಂದರೆ ಬ್ರಿಟಿಷರ ನಡುವೆ. ಇಲ್ಲಿ ಆಪ್ಷನಲ್ಲೇ ಕೊಟ್ಬಿಟ್ಟಿದ್ದಾರೆ, ಬ್ರಿಟಿಷರ ನಡುವೆ ಮತ್ತು ಇಲ್ಲಿ ಇನ್ನೊಬ್ಬರ ನಡುವೆ. ಆಪ್ಷನ್ ಎ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 368ನೇ ವಿಧಿ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮೂಲಭೂತ ಹಕ್ಕುಗಳು 12ರಿಂದ 35ನೇ ವಿಧಿಗೆ ಸಂಬಂಧ ಹೊಂದಿದೆ. ಅಮೆಂಡ್ಮೆಂಟ್ ಪ್ರೊಸೀಜರ್ ಅಂದರೆ ಸಂವಿಧಾನ ತಿದ್ದುಪಡಿ 368ನೇ ವಿಧಿ ಸಂಬಂಧ ಹೊಂದಿದೆ. ಎಲೆಕ್ಷನ್ ಕಮಿಷನ್ ಯಾವುದು? 324ನೇ ವಿಧಿಗೆ ಸಂಬಂಧ ಹೊಂದಿದೆ. ಫೈನಾನ್ಸ್ ಕಮಿಷನ್ 280ನೇ ವಿಧಿಗೆ ಸಂಬಂಧ ಹೊಂದಿದೆ. ಇವೆಲ್ಲವೂ ಕೂಡ ತುಂಬ ಸಲ ಕ್ವಶನ್ ಆಗಿದ್ದಾವೆ, ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ಅದಕ್ಕಾಗಿ ನಿಮಗೆ ಬಿಡಿಸಿ ಹೇಳಿದ್ದೇನೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಯಾವ ಭಾರತೀಯ ರಾಜ್ಯವು ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಅಂತ. ನೋಡಿ, ಇಂಥ ಪ್ರಶ್ನೆ ಡೈರೆಕ್ಟಾಗಿ ಕೇಳ್ತಾರೆ. ಈಗ ಪ್ರೆಸೆಂಟಾಗಿ ನಾನು ಇತ್ತೀಚೆಗೆ ಒಂದು ನ್ಯೂಸನ್ನು ತೆಗೆದುಕೊಂಡು ಬಂದಿದೆ. ಈಗ ಭಾರತದಲ್ಲಿ 11,000 ಎಷ್ಟಂತ ಅಂದರೆ 48 ಇದೆ, 48 ಪಾಯಿಂಟ್ ಸಮಥಿಂಗ್ ಕಿಲೋಮೀಟರ್ ಏನಿದೆ, ತಟ ಪ್ರದೇಶ ಅಥವಾ ಕರಾವಳಿ ತೀರ ಪ್ರದೇಶ ನಮ್ಮ ಒಂದು ಭಾರತದ ತೀರ ಪ್ರದೇಶ ಇದೆ. ಹಾಗಾದರೆ ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಯಾವುದಪ್ಪ ಅಂತಂದರೆ ಗುಜರಾತ್ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಅರ್ಥವ್ಯವಸ್ಥೆಯಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ನೋಡಿ, ಗೋಲ್ಡ್ ಸ್ಟ್ಯಾಂಡರ್ಡ್ ಚಿನ್ನದ ಆಧಾರಿತ ಕರೆನ್ಸಿ ಪದ್ಧತಿ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ಚಿನ್ನದ ಆಧಾರ ಪದ್ಧತಿ. ನೋಡಿ, ಇತ್ತೀಚೆಗೆ ಪ್ರಶ್ನೆ ತುಂಬ ಬರ್ತಾ ಇದ್ದಾವೆ ಇಂಥ ಪ್ರಶ್ನೆಗಳು. ಏನಪ್ಪ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಂದರೆ ಇಲ್ಲಿ ಕೇಳಬಹುದು. ಏನಪ್ಪ ಅಂತಂದರೆ ಆಪ್ಷನ್ ಎ, ಕರೆನ್ಸಿ ವ್ಯಾಲ್ಯೂ ಲಿಂಕ್ಡ್ ಟು ಗೋಲ್ಡ್ ಅಂತ. ಚಿನ್ನಕ್ಕೆ ಲಿಂಕ್ ಮಾಡಲಾದ ಕರೆನ್ಸಿ ಮೌಲ್ಯ ಅಂತ ಕರೀತಾರೆ. ಇದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಯಾವ ಹಾರ್ಮೋನನ್ನು ಸಾಮಾನ್ಯವಾಗಿ ತುರ್ತು ಹಾರ್ಮೋನ್ ಅಂತ ಕರೀತಾರೆ ಅಂತೇಳಿ ಪ್ರಶ್ನೆ ಕೇಳಿದರೆ ಅಡ್ರಿನಲಿನ್ ಹಾರ್ಮೋನ್ ಅಂತ ಕರೀತಾರೆ. ಅಡ್ರಿನಲಿನ್ ಹಾರ್ಮೋನ್ ಎಲ್ಲಿದೆ ಅಂತ ಅಂದರೆ ಇದು ನಮ್ಮ ಒಂದು ಕಿಡ್ನಿ ಏನಿದೆ, ಕಿಡ್ನಿಯ ಮೇಲ್ಭಾಗದಲ್ಲಿ, ಎರಡೂ ಕಿಡ್ನಿಯ ಮೇಲ್ಭಾಗದಲ್ಲಿ ಈ ಒಂದು ಅಡ್ರಿನಲಿನ್ ಹಾರ್ಮೋನ್ ಇರುತ್ತೆ. ಎಮರ್ಜೆನ್ಸಿ ಹಾರ್ಮೋನ್ ಇವೆರಡು ಕೂಡ. ಓಕೆನಾ, ಎರಡು ಕೂಡ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದವರು ಯಾರು ಅಂತ ಕೇಳಿದರೆ ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಜಯಲಲಿತಾ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಅಂತಾರೆ? ಸುಚೇತಾ ಕೃಪಲಾನಿ ಅವರು. ಓಕೆನಾ, ಉತ್ತರ ಪ್ರದೇಶದ ಮೊದಲ ಒಂದು ಮುಖ್ಯಮಂತ್ರಿಯಾಗಿ ಹೊರಹೊಮ್ತಾರೆ ಸುಚೇತಾ ಕೃಪಲಾನಿ. ಆಪ್ಷನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಹಳದಿ ಕ್ರಾಂತಿ ಯೆಲ್ಲೋ ರೆವಲ್ಯೂಷನ್ ಯಾವುದರ ಉತ್ಪಾದನೆಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್. ಯೆಲ್ಲೋ ರೆವಲ್ಯೂಷನ್ ಈಸ್ ರಿಲೇಟೆಡ್ ಟು ಆಯಿಲ್ ಸೀಡ್ ಅಂತ, ಎಣ್ಣೆ ಕಾಳುಗಳಿಗೆ. ಅದೇ ವೈಟ್ ರೆವಲ್ಯೂಷನ್ ಕೇಳಿದರೆ ಹಾಲು, ವೈಟ್ ರೆವಲ್ಯೂಷನ್. ಬಿಳಿ ಕ್ರಾಂತಿ ಅಂತ ಕರೀತಾರೆ, ಹಾಲಿನ ರೆವಲ್ಯೂಷನ್ಗೆ ಬಿಳಿ ಕ್ರಾಂತಿ. ಅದೇ ರೀತಿ ಯೆಲ್ಲೋ ರೆವಲ್ಯೂಷನ್ ಅಥವಾ ಹಳದಿ ಕ್ರಾಂತಿ. ಎಕ್ಸ್ ಮೊಟ್ಟೆ ಯಾವ ರೆವಲ್ಯೂಷನ್ ಅಂತ ಕರೀತಾರೆ? ಮೊಟ್ಟೆಗೆ ಯಾವುದೋ. ನೆಕ್ಸ್ಟ್ ಇಲ್ಲಿ ಮೀನಿಗೆ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಮೊಟ್ಟೆದು ನೆನಪಾಗ್ತಾ ಇಲ್ಲ, ಯಾರಿಗಾದರೂ ನೆನಪಾದರೆ ಕಮೆಂಟ್ ಮಾಡಿ. ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ನಗರವನ್ನು ಭಾರತದ ಎಲೆಕ್ಟ್ರಾನಿಕ್ ನಗರ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬೆಂಗಳೂರನ್ನು ಭಾರತದ ಎಲೆಕ್ಟ್ರಾನಿಕ್ ನಗರ ಅಂತ ಇಲ್ಲಿ ಕರೀತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೆವಿ ವಾಟರ್ ಈಸ್ ಕೆಮಿಕಲಿ ನೌನ್ ಆಸ್. ಭಾರ ಜಲವನ್ನು ಏನೆಂದು ಕರೆಯುತ್ತಾರೆ ಅಂತ ಕಟ್ಟಿಕೊಟ್ಟಿದ್ದಾರೆ? ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕರೀತಾರೆ, D2O ಅಂತ. ಹೆವಿ ವಾಟರ್ ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕರೀತಾರೆ. ಹೈಡ್ರೋಜನ್ ಪರಾಕ್ಸೈಡ್, ಡಿಸ್ಟಿಲ್ ವಾಟರ್, ಕ್ಯಾಲ್ಸಿಯಂ ಆಕ್ಸೈಡನ್ನು ಕಾಸ್ಟಿಕ್ ಸೋಡಾ ಅಂತ, ಲೈಮ್ ಅಂತ ಕರೀತಾರೆ. ಓಕೆನಾ, ಕ್ಯಾಲ್ಸಿಯಂ ಆಕ್ಸೈಡ್ ಲೈಮ್ ಅಂತ ಕರೀತಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸುಣ್ಣ ಅಂತ, ಲೈಮ್ ಅಂದರೆ ಸುಣ್ಣ. ಅದೇ ರೀತಿ ಬನ್ನಿ, ಭಾರತದಲ್ಲಿ ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಕೇಳಿದರೆ ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶ. ಭಾಷಾವಾರು ಬೇಸಿಸ್ ಮೇಲೆ ಮೊದಲ ರಾಜ್ಯ ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶ. 1956ರಲ್ಲಿ ಇದು ಆಗ್ತದೆ. 15ನೇ ರಾಜ್ಯ ಅಂದ್ಕೊಳ್ಳಿ. ಓಕೆನಾ.
ಅದೇ ರೀತಿ ಬನ್ನಿ, ವಾಟ್ ಈಸ್ ದ ಪಿ ಎಚ್ ರೇಂಜ್ ಆಫ್ ಆಸಿಡ್ ಅಂತ, ಅಂದರೆ ಆಮ್ಲಗಳ ಪಿ ಎಚ್ ರೇಂಜ್ ಎಷ್ಟು ಅಂತ. 0 to 7 ಈಸ್ ದ ಆಸಿಡ್, 7 ಈಸ್ ದ ನ್ಯೂಟ್ರಲ್, ಓಕೆನಾ, ನ್ಯೂಟ್ರಲ್. 7 to 14 ಈಸ್ ದ ಬೇಸಿಕ್. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಕೇಳ್ತಾರೆ 0 to 7 ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ ನೋಡಿ, ಹೂ ವಾಸ್ ದ ಫೌಂಡರ್ ಆಫ್ ದ ಸರ್ವೆಂಟ್ ಆಫ್ ದ ಇಂಡಿಯಾ ಸೊಸೈಟಿ ಇನ್ 1905 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ನೀವೇನು ಮಾಡಬೇಕು, ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಈ ಒಂದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿನ ಸ್ಥಾಪನೆ ಮಾಡಿದವರು ಯಾರು ಅಂತ. ಓಕೆನಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ PDF ಬೇಕು ಅಂತ ಅಂದರೆ ಈಗ ಸ್ಕ್ಯಾನರ್ ತೋರಿಸ್ತೇನೆ, PDF ಅನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.